ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರ. ಸ್ನೇಹಿತರೆ, ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಆದಂತಹ ಒಂದು ಉದ್ವಿಗ್ನ ಸ್ಥಿತಿಯ ಬಗ್ಗೆ ನಿಮಗೆ ಗೊತ್ತೇ ಇರಬಹುದು. ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ದಾಳಿ ಪ್ರತಿದಾಳಿಗಳು ನಡೀತು. ಪಾಕಿಸ್ತಾನದ ಆಯುಧಗಳನ್ನ, ಮಿಸೈಲ್ಗಳನ್ನ, ಫೈಟರ್ ಜೆಟ್ಗಳನ್ನ ಭಾರತ ಮಾರ್ಗದ ಮಧ್ಯದಲ್ಲಿಯೇ ಹೊಡೆದುರುಳಿಸಿ ಪಾಕಿಸ್ತಾನಕ್ಕೆ ನಾಚಿಕೆ ಆಗುವಂತೆ ಮಾಡ್ತು. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ಚೀನಾ ಹಾಗೆ ಟರ್ಕಿಯಿಂದ ಡ್ರೋನ್ ಮಿಸೈಲ್ಗಳನ್ನು ತೆಗೆದುಕೊಂಡಿತ್ತು. ಅದನ್ನು ಭಾರತದ ಸುದರ್ಶನ ಚಕ್ರ S-400 ಆಕಾಶ್ ಮಿಸೈಲ್, ಹೀಗೆ ಅನೇಕ ಆ್ಯಂಟಿ ಡ್ರೋನ್ ಸಿಸ್ಟಮ್ಗಳಾಗಿರಬಹುದು, ಹಾಗೆ ನಮ್ಮ ಮಿಸೈಲ್ಗಳು ಅದನ್ನು ಹೊಡೆದುರುಳಿಸಿತು. ಆದರೆ ಭಾರತ ಹಾಗೆ ಪಾಕಿಸ್ತಾನದ ಉದ್ವಿಗ್ನತೆಯ ಸಮಯದಲ್ಲಿ ಮಿಸೈಲ್ಗಳು ಅಥವಾ ಕ್ಷಿಪಣಿಗಳು ಎಷ್ಟು ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನುವಂಥದ್ದು ಎರಡೂ ದೇಶಗಳಿಗೆ, ಜೊತೆಗೆ ಈ ದೇಶಗಳ ನಡುವೆ ನಡೆದಂತಹ ಒಂದು ದಾಳಿ ಪ್ರತಿದಾಳಿಯನ್ನು ನೋಡಿ ಬೇರೆ ದೇಶಗಳು ಕೂಡ ಪಾಠವನ್ನು ಕಲಿತಿದೆ. ಸ್ನೇಹಿತರೆ, ನಮ್ಮ ಮಿಸೈಲ್ಗಳಿಂದಾಗಿ, ನಮ್ಮ ಟೆಕ್ನಾಲಜಿಯಿಂದಾಗಿ ಪಾಕಿಸ್ತಾನ ಮತ್ತು POKಯಲ್ಲಿರುವಂತಹ ಎಲ್ಲ ಉಗ್ರರ ಶಿಬಿರಗಳನ್ನು, ಲಾಂಚ್ ಪ್ಯಾಡ್ಗಳನ್ನು ಭಾರತ ನಾಶಪಡಿಸಿದೆ. ಹಾಗಾಗಿ ಪ್ರತಿಯೊಂದು ದೇಶಗಳು ನಮ್ಮ ದೇಶದಿಂದ ನೋಡಿ ಏನು ಪಾಠ ಕಲ್ತಿದೆ ಅಂತಂದರೆ, ಮುಂದೊಂದು ದಿನ ಏನಾದರೂ ಯುದ್ಧ ಆಯಿತು ಅಂತ ಆದರೆ ಶತ್ರುವನ್ನು ಸೋಲಿಸಲಿಕ್ಕೆ, ಶತ್ರುಗಳನ್ನು ಮಟ್ಟ ಹಾಕಲಿಕ್ಕೆ ಮಿಸೈಲ್ಗಳು, ಅದರಲ್ಲೂ ಕೂಡ ಆಧುನಿಕ ಕ್ಷಿಪಣಿ ತಂತ್ರಜ್ಞಾನ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ತಿಳಿದುಕೊಂಡಿದ್ದಾವೆ. ಹಾಗಾಗಿ ಬೇರೆ ಬೇರೆ ದೇಶಗಳು ಇದೀಗ ಮಿಸೈಲ್ಗಳನ್ನು ಒಟ್ಟು ಮಾಡುವತ್ತ ಯೋಚನೆಯನ್ನು ಮಾಡ್ತಾ ಇದ್ದಾವೆ. ಇದರ ಹಿನ್ನೆಲೆಯಲ್ಲಿ ಪ್ರಪಂಚದ ಅತಿ ಶಕ್ತಿಶಾಲಿ ಕ್ಷಿಪಣಿ ಯಾವುದು ಅನ್ನೋದನ್ನು ನೋಡೋಣ. ಹಾಗೆ ಇದರ ಬೆಲೆ ಎಷ್ಟು ಅನ್ನುವಂಥದ್ದನ್ನು ಕೂಡ ನೋಡೋಣ. ಸ್ನೇಹಿತರೆ, ಪ್ರಪಂಚದಾದ್ಯಂತ ಹಲವು ದೇಶಗಳು ಕ್ಷಿಪಣಿಗಳನ್ನು ಸಂಗ್ರಹಿಸ್ತಾ ಇವೆ. ಇತರ ದೇಶಗಳು ಕೂಡ ಮಾಡುವಂತಹ ದಾಳಿಗಳನ್ನು ತಡೆಯೋದ್ರ ಜೊತೆಗೆ ಪ್ರತಿ ದಾಳಿ ಮಾಡುವಲ್ಲಿ ಕೂಡ ಇವು ಬಹಳ ಉಪಯುಕ್ತವಾಗಿದೆ ಅಂತಲೇ ಹೇಳಬಹುದು. ಈ ಒಂದು ಹಿನ್ನೆಲೆಯಲ್ಲಿ ಪ್ರಪಂಚದ ದೇಶಗಳು ಹೈಪರ್ಸಾನಿಕ್ ಕ್ಷಿಪಣಿಗಳನ್ನು ಬಳಸ್ತಾ ಇದೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೈಪರ್ಸಾನಿಕ್ ಕ್ಷಿಪಣಿಗಳು. ಇನ್ನು ಪ್ರಪಂಚದ ಅತಿ ಶಕ್ತಿಶಾಲಿ ಕ್ಷಿಪಣಿ ಯಾವುದು ಅನ್ನುವಂಥದ್ದನ್ನು ನೀವು ಯಾವತ್ತಾದರೂ ಯೋಚನೆಯನ್ನು ಮಾಡಿದ್ದೀರಾ? ಯಾವುದಾಗಿರುತ್ತೆ? ನಾವು ಹೇಳ್ತೀವಿ ನಮ್ಮ ಬ್ರಹ್ಮೋಸ್ ಸೂಪರ್. ಬ್ರಹ್ಮೋಸ್ ಅಂತ ಹೇಳಿದ್ರೆ ನಾವು ಯೋಚನೆನೇ ಮಾಡೋದು ಬೇಡ, ಅದು ಗುರಿಯನ್ನು ಹೊಡೆದೇ ಬರುತ್ತೆ, ಹಾಗೆ ಶತ್ರುಗಳನ್ನು ಹುಟ್ಟಡಗಿಸುತ್ತೆ ಅಂತ ಹೇಳಿಬಿಟ್ಟು. ಆದರೆ ಇಡೀ ಪ್ರಪಂಚದ ಒಂದು ಸೂಪರ್ ಆಗಿರುವಂತಹ ಕ್ಷಿಪಣಿ ಯಾವುದಾಗಿರಬಹುದು, ಮಿಸೈಲ್ ಯಾವುದಾಗಿರಬಹುದು ಅಂತ ಹೇಳಿ ನೀವು ಯೋಚಿಸಿದ್ರೆ ಅದಕ್ಕೆ ಉತ್ತರವನ್ನು ನಾವು ಹೇಳ್ತೀವಿ. ಪ್ರಪಂಚದಲ್ಲೇ ಅತೀ ಶಕ್ತಿಶಾಲಿ ಕ್ಷಿಪಣಿ ಅಂತ ಅಂದರೆ RS-28 ಸರ್ಮಾಟ್. ಯಾವುದಪ್ಪ ಇದು RS-28 ಸರ್ಮಾಟ್? ಇದು ಯಾವ ದೇಶದ್ದು ನೋಡೋಣ. ಇದನ್ನು ತಯಾರಿಸಿದವರು ರಷ್ಯಾದವರು. ರಷ್ಯಾಕ್ಕೆ ಸೇರಿದಂತಹ RS-28 ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿ ಅಂತ ಹೇಳ್ತೀವಿ. ಇದು ಒಂದು ರೀತಿಯಲ್ಲಿ ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತ ಹೇಳಲಾಗುತ್ತೆ. ಇದು ಪ್ರಪಂಚದಲ್ಲೇ ಅತ್ಯಂತ ಶಕ್ತಿಶಾಲಿ ಸೂಪರ್ ಡೂಪರ್ ಮಿಸೈಲ್ ಅಂತಲೇ ಹೇಳಬಹುದು. ಇದನ್ನು ಸೈತಾನ್ 2 ಅಂತ ಹೇಳಿ ಕರೆಯಲಾಗುತ್ತೆ. ಇದಕ್ಕೆ ಹೆಸರು ಅಂದರೆ RS-28 ಸರ್ಮಾಟ್ ಒಂದಾದರೆ ಇದನ್ನು ಸೈತಾನ್ 2 ಅಂತ ಕೂಡ ಕರೆಯಲಾಗುತ್ತೆ. ಇನ್ನು ರಷ್ಯಾ ಇದನ್ನು ಡಿಸೈನ್ ಮಾಡಿದೆ, ತಯಾರಿಸಿದೆ. ಇನ್ನು ಈ ಕ್ಷಿಪಣಿಯನ್ನು ರಷ್ಯಾದಲ್ಲಿಯೇ ಇದೀಗ ನಿಯೋಜಿಸಲಾಗಿರುವಂಥದ್ದು. ಇನ್ನು ಈ ಕ್ಷಿಪಣಿಯ ವ್ಯಾಪ್ತಿ ಎಷ್ಟಿರಬಹುದು ಯೋಚನೆಯನ್ನು ಮಾಡಿಯಂತೆ. 18,000 ಕಿಲೋಮೀಟರ್. ಸ್ನೇಹಿತರೆ, 400 ಅಲ್ಲ, 600 ಅಲ್ಲ, 1000 ಅಲ್ಲ, 18,000 ಕಿಲೋಮೀಟರ್ಗಳು. ಇದು ಭೂಮಿಯ ಮೇಲಿನ ಯಾವುದೇ ಪ್ರದೇಶ ಆಗಿರಲಿ, ಏನು ರಷ್ಯಾ ಯುಕ್ರೇನ್ ಮಧ್ಯೆ ಇದೀಗ ಯುದ್ಧ ನಡೀತಾ ಇರುವಂಥದ್ದು, ಆದರೆ ರಷ್ಯಾ ಯೋಚನೆಯನ್ನು ಮಾಡಿದ್ರೆ ಒಂದು ದೇಶವನ್ನು ಹೊಡಿಬೇಕು, ಪ್ರಪಂಚದ ಯಾವುದೇ ಮೂಲೆಯಲ್ಲಿರಲಿ, ಅದನ್ನು ರಷ್ಯಾ ತಾನು ಕೂತ ಸ್ಥಳದಿಂದಲೇ ಮಾಡಬಹುದು. ಯಾಕಂತ ಹೇಳಿದ್ರೆ ಇದರ ವ್ಯಾಪ್ತಿ ಅಷ್ಟು ದೂರದಾಗಿದೆ. ಇನ್ನು ಇದು ದೂರದ ಗುರಿಗಳನ್ನು ಭೇದಿಸುವಂತಹ ಸಾಮರ್ಥ್ಯ ಇರುವ ಕಾರಣ ಇದನ್ನು ಪ್ರಪಂಚದಲ್ಲಿಯೇ, ಇಡೀ ವಿಶ್ವದಲ್ಲಿಯೇ ಅತ್ಯಂತ ಉದ್ದದ ICBM ಮಿಸೈಲ್ ಅಂತ ಹೇಳಲಾಗುತ್ತೆ. ICBM ಅಂತ ಅಂದರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ ಹೇಳಿ. ಇದರ ಉದ್ದ ಎಷ್ಟು ಗೊತ್ತಾ? 35 ಮೀಟರ್. ಇನ್ನು ರಿಪೋರ್ಟ್ಗಳ ಪ್ರಕಾರ RC-28 ಸರ್ಮಾಟ್ MIRV ತಂತ್ರಜ್ಞಾನವನ್ನು ಬಳಸಿಕೊಂಡು, ಅಂದರೆ MIRV ಅಂತಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೇಬಲ್ ರೀ ಎಂಟ್ರಿ ವೆಹಿಕಲ್, ಅಂದರೆ MIRV
ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಒಂದೇ ಸರ್ತಿಗೆ 15 ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವಂತಹ ಒಂದು ಸಾಮರ್ಥ್ಯ ಇದಕ್ಕಿದೆ. ಇದು ಒಂದು ರೀತಿಯಲ್ಲಿ ತುಂಬ ಡೆಡ್ಲಿಯೆಸ್ಟ್ ಮಿಸೈಲ್ ಅಂತಲೇ ಹೇಳಬಹುದು. ಏನೋ ಇದು ಬಳಸಿರುವಂತಹ ತಂತ್ರಜ್ಞಾನ, ಇದರ ಹತ್ರ ಇರುವಂತಹ ಎಲ್ಲ ಫೀಚರ್ಸ್ಗಳು, ಇದೆಲ್ಲವನ್ನು ನೋಡಿದ್ರೆ ಕೂಡ ICBM ಅಂದರೆ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ICBM ಕ್ಷಿಪಣಿಗಳಿಗಿಂತ ತುಂಬ ಅಡ್ವಾನ್ಸ್ಡ್ ಅಂತಲೇ ಹೇಳಬಹುದು. ಈ ಒಂದು ಕ್ಷಿಪಣಿ ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮನ್ನು ಕೂಡ ಭೇದಿಸುವಂದರೆ ಅದರಿಂದ ತಪ್ಪಿಸಿಕೊಳ್ಳುವಂತಹ ತಂತ್ರಜ್ಞಾನ ಕೂಡ ಇದರಲ್ಲಿದೆ. ಇದರ ಬೆಲೆ ಎಷ್ಟಪ್ಪ ಅಂತ ಹೇಳಿ ನೋಡಿದ್ರೆ ಇದರ ಬೆಲೆ ಬಗ್ಗೆ ಎಲ್ಲೂ ಕೂಡ ಅಧಿಕೃತವಾಗಿರುವಂತಹ ಅವರು ರೇಟನ್ನು ಕೊಟ್ಟಿಲ್ಲ, ಇಷ್ಟೇ ಅಂತ ಹೇಳಿಬಿಟ್ಟು. ಆದರೆ ಒಂದು ಅಂದಾಜಿನ ಪ್ರಕಾರ ಒಂದು ಕ್ಷಿಪಣಿಯ ಬೆಲೆ ಸುಮಾರು $35 ಮಿಲಿಯನ್, ಅಂದರೆ ಒಂದು ಮಿಸೈಲ್ನ ಬೆಲೆ $35 ಮಿಲಿಯನ್, ಅಂದರೆ 290 ಕೋಟಿಗಳು ಅಂತ ಹೇಳಬಹುದು. ಆದರೆ ಇದರ ಸಂಪೂರ್ಣ ಯೋಜನೆಯ ವೆಚ್ಚ ಅಂದರೆ ಈ ಒಂದು ಎಂಟೈರ್ ಈ ಒಂದು ಸೈತಾನ್ 2 ಅಥವಾ ಏನು ಈ ಸರ್ಮಾಟನ್ನು ತಯಾರಿಸಲಿಕ್ಕೆ ಹೆಚ್ಚು ಕಮ್ಮಿ $85 ಬಿಲಿಯನ್ ಖರ್ಚಾಗಿದೆ ಅಂತ ಹೇಳಿ ಅಂದಾಜಿಸಲಾಗಿದೆ. ಏನು ರಿಸರ್ಚ್ ಆಗಿರಬಹುದು, R&D, ಅದರ ಟೆಸ್ಟ್, ಇದೆಲ್ಲವನ್ನು ಸೇರಿಸಿದ್ರೆ ಇಷ್ಟು ಮೊತ್ತ ಆಗುತ್ತೆ ಅಂತ ಹೇಳಿಬಿಟ್ಟು. ಆದರೆ ಒಟ್ಟಿನಲ್ಲಿ ಇಡೀ ಪ್ರಪಂಚವೇ ರಷ್ಯಾಕ್ಕೆ ಹೆದರಬಹುದು ಈ ಒಂದು ಸೈತಾನ್ 2 ಮಿಸೈಲ್ಗಾಗಿ. ಆದರೆ ಇದು ಬ್ರಹ್ಮೋಸ್ಗಿಂತ ಹೇಗೆ ಭಿನ್ನ, ಅಥವಾ ಬ್ರಹ್ಮೋಸ್ ಇದಕ್ಕಿಂತ ಹೇಗೆ ಭಿನ್ನ, ಅಥವಾ ಬ್ರಹ್ಮೋಸ್ನ ವ್ಯಾಪ್ತಿ ಏನು, ಅದರ ಸ್ಪೆಷಾಲಿಟಿ ಏನು ಅನ್ನೋದನ್ನು ಕೂಡ ಇದೇ ಸಂದರ್ಭದಲ್ಲಿ ಸ್ವಲ್ಪ ಕ್ವಿಕ್ಕಾಗಿ ನೋಡ್ಕೊಂಬರೋಣ. ಸ್ನೇಹಿತರೆ, ಬ್ರಹ್ಮೋಸನ್ನು ಕಂಡ್ರೆ ಪಾಕಿಸ್ತಾನ ತರತರ ಅಂತ ನಡುಗುತ್ತೆ. ಇದು ರಷ್ಯಾ ಹಾಗೆ ಭಾರತ ಒಟ್ಟಾಗಿ ತಯಾರಿಸಿರುವಂಥದ್ದು. ಬ್ರಹ್ಮೋಸ್ ಸೂಪರ್ ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿರುವಂಥದ್ದು. ಇದು ಶಬ್ದದ ವೇಗಕ್ಕಿಂತ ಸುಮಾರು 3 ಪಟ್ಟು ಹೆಚ್ಚು ವೇಗವಾಗಿ ಚಲಿಸ್ತದೆ. ಹಾಗಾಗಿ ಇದು ವಿಶ್ವದ ಅತಿ ವೇಗದ ಕ್ರೂಸ್ ಕ್ಷಿಪಣಿಗಳಲ್ಲಿ ಒಂದಾಗಿದೆ. ಇನ್ನು ಇದು ಫೈರ್ ಆ್ಯಂಡ್ ಫಾರ್ಗೆಟ್ ತಂತ್ರಜ್ಞಾನವನ್ನು ಅನುಸರಿಸುತ್ತೆ. ಅಂದರೆ ಬ್ರಹ್ಮೋಸ್ ಕ್ಷಿಪಣಿಯನ್ನು ಒಮ್ಮೆ ಉಡಾಯಿಸಿದ ನಂತರ ಕ್ಷಿಪಣಿ ಮೊದಲೇ ಪ್ರೋಗ್ರಾಮ್ ಮಾಡಲಾದ ಹಾರಾಟದ ಮಾರ್ಗಗಳು ಮತ್ತು ಸುಧಾರಿತ ಸೀಕರ್ಗಳನ್ನು ಬಳಸಿಕೊಂಡು ಯಾವ ಗುರಿ ಇರುತ್ತಲ್ವ ಅದಕ್ಕೆ ಅದೇ ಡೈರೆಕ್ಷನನ್ನು ಮಾಡಿಕೊಳ್ಳುತ್ತೆ. ಇನ್ನು ಇದು ಶತ್ರುಗಳ ವಾಯುರಕ್ಷಣಾ ವ್ಯವಸ್ಥೆಗೆ ಅತ್ಯಂತ ಕ್ವಿಕ್ಕಾಗಿ ರಿಯಾಕ್ಷನನ್ನು ಕೊಡುತ್ತೆ. ಅದನ್ನು ನಾಶಪಡಿಸೋದಾಗಿರಬಹುದು, ಅದಕ್ಕೆ ಡ್ಯಾಮೇಜನ್ನು ಮಾಡುತ್ತೆ. ಹಾಗಾಗಿ ಇದನ್ನು ಒಮ್ಮೆ ಉಡಾಯಿಸಿದ ನಂತರ ತಡೆಯೋದು ತುಂಬ ಕಷ್ಟಕರ ಆಗಿದೆ. ಹಾಗಾಗಿಯೇ ಈ ಸಲ ಪಾಕಿಸ್ತಾನಕ್ಕೆ ಈ ಬ್ರಹ್ಮೋಸ್ ಕುರಿತು ತುಂಬ ಭಯ ಉಂಟಾಗಿರುವಂಥದ್ದು. ಇನ್ನು ಬ್ರಹ್ಮೋಸ್ ಕ್ಷಿಪಣಿಯನ್ನು ಮೊದಲಿಗೆ 290 ಕಿಲೋಮೀಟರ್ ವ್ಯಾಪ್ತಿಯೊಂದಿಗೆ ಅಭಿವೃದ್ಧಿಪಡಿಸಲಾಗಿತ್ತು. ಆದರೆ ಈಗ ಹೊಸ ಆವೃತ್ತಿಗಳು 450ರಿಂದ 600 ಕಿಲೋಮೀಟರ್ ಮತ್ತು ಅದಕ್ಕಿಂತ ಹೆಚ್ಚಿನ ವಿಸ್ತೃತವಾಗಿರುವಂತಹ ವ್ಯಾಪ್ತಿಯನ್ನು ಹೊಂದಿದೆ. ಅಲ್ಲದೆ ಈ ಕ್ಷಿಪಣಿಗಳು ಹೆಚ್ಚಿನ ವ್ಯಾಪ್ತಿಯ ಗುರಿಗಳನ್ನು ಹೊಂದಿವೆ. ಇದು ಯಾವುದೇ ರೀತಿಯಾದ ಹವಾಮಾನ ಪರಿಸ್ಥಿತಿಯಲ್ಲಿ, ಅಂದರೆ ಹಗಲು ಅಥವಾ ರಾತ್ರಿ, ಎಲ್ಲ ಟೈಮಲ್ಲೂ ಕೂಡ ಚೆನ್ನಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಇನ್ನು ಬ್ರಹ್ಮೋಸ್ ನಮ್ಗೆ ಯಾಕೆ ತುಂಬ ಮುಖ್ಯ ಅಂತ ಅಂದರೆ, ಒಂದು, ಇದು ಶತ್ರುಗಳ ಎದೆಯನ್ನು ನಡುಗಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಭಾರತದ ಒಂದು ಬೆನ್ನೆಲುಬು ಅಥವಾ ನಮ್ಮ ಒಂದು ಬ್ರಹ್ಮಾಸ್ತ್ರ ಅಂತಲೇ ಹೇಳಬಹುದು ಈ ಬ್ರಹ್ಮೋಸ್. ಇದರ ಜೊತೆಗೆ ಬ್ರಹ್ಮೋಸ್ ಕಾರ್ಯಕ್ರಮ ಭಾರತದ ಸ್ಥಳೀಯ ಕ್ಷಿಪಣಿ ತಂತ್ರಜ್ಞಾನ ಮತ್ತು ರಕ್ಷಣಾ ಉತ್ಪಾದನಾ ಸಾಮರ್ಥ್ಯಗಳನ್ನು ಹೆಚ್ಚಿಸಲಿಕ್ಕೆ ಒಂದು ಅನುವನ್ನು ಮಾಡಿಕೊಡುತ್ತೆ ಅಥವಾ ಒಂದು ಸಹಾಯವನ್ನು ಮಾಡುತ್ತೆ. ಇನ್ನು ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರತೆ, ಇದ್ರ ಕಡೆಗೆ ಭಾರತ ಇನ್ನಷ್ಟು ಮುಂದೆ ಹೋಗಲಿಕ್ಕೆ ಇದು ಉತ್ತೇಜನವನ್ನು ಕೊಡುತ್ತೆ. ಈಗ ಭಾರತ ಈ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ರಫ್ತು ಮಾಡ್ತಾ ಇದೆ. ಫಿಲಿಪೈನ್ಸ್ ಇದರ ಮೊದಲ ಅಂತಾರಾಷ್ಟ್ರೀಯ ಗ್ರಾಹಕ ಅಂತಲೇ ಹೇಳಬಹುದು. ಇನ್ನು 17 ರಾಷ್ಟ್ರಗಳು ಕೂಡ ನಮಗೆ ಮಿಸೈಲನ್ನು, ಈ ಬ್ರಹ್ಮಾಸ್ತ್ರವನ್ನು, ಬ್ರಹ್ಮೋಸನ್ನು ಕೊಡಿ ಅಂತ ಹೇಳಿ ಕೇಳಿಕೊಳ್ತಾ ಇದ್ದಾರೆ. ಒಟ್ಟಿನಲ್ಲಿ ರಷ್ಯಾದ ಬಳಿ ಸರ್ಮಾಟ್ ಅಥವಾ ಸೈತಾನ್ 2 ಅನ್ನುವಂತಹ ಡೆಡ್ಲಿ ಒಂದು ಮಿಸೈಲ್ ಇದ್ರೆ, ಭಾರತದ ಬಳಿ ಈ ಬ್ರಹ್ಮೋಸ್ ಅನ್ನುವಂತಹ ಒಂದು ಬ್ರಹ್ಮಾಸ್ತ್ರ ಅಥವಾ ಒಂದು ಸೂಪರ್ ಸಾನಿಕ್ ಮಿಸೈಲ್ ಇದೆ ಅಂತಾನೆ ಹೇಳಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.